ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾರಾಜ್ ವ್ಲಾಗ್ಸ್ ಇನ್ ಕನ್ನಡ. ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ಒಂದು ಆರೋಗ್ಯಕರವಾದ ಬಾಳೆ ದಿಂಡಿನ ಜ್ಯೂಸನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ಇದು ತುಂಬಾ ಆರೋಗ್ಯಕರವಾದಂಥದ್ದು. ಈ ಜ್ಯೂಸನ್ನ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ಹಾಗೆ ಶುಗರ್ ಲೆವೆಲ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಕಿಡ್ನಿ ಸ್ಟೋನ್ಗೆ ತುಂಬಾ ಉಪಯೋಗ ಆಗಿರುವಂಥದ್ದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿಯುವಂಥದ್ದು ತುಂಬ ಉತ್ತಮವಾಗಿರುವಂಥದ್ದು. ಜ್ಯೂಸನ್ನು ಯಾವ ರೀತಿ ಮಾಡೋದಂದರೆ ನೋಡಿ, ಈ ರೀತಿಯಾಗಿ ಬಾಳೆ ದಿಂಡನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ನಲ್ಲಿ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ನಿಂಬೆಹಣ್ಣಿನ ರಸನೂ ಕೂಡ ಸೇರಿಸ್ಕೊಳ್ಬಹುದು. ಯಾರಿಗೆಲ್ಲ ಇಷ್ಟ ಇದೆ ಸೇರಿಸ್ಕೊಳ್ಳಿ. ಇದನ್ನು ಹಾಗೆ ಕೂಡ ಕುಡಿಬಹುದು. ತುಂಬ ಏನು ಕಹಿ ಇರೋದಿಲ್ಲ, ಇದು ಸ್ವಲ್ಪ ಒಗರಾಗಿರುತ್ತೆ ಅಷ್ಟೇ. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನು ಕುಡಿಯುವಂಥದ್ದು ತುಂಬ ಒಳ್ಳೆಯದು. ನೋಡಿ, ಇದನ್ನು ಇದೇ ರೀತಿ ಕುಡಿಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಜಾಸ್ತಿನೇ ನಾರಿನಂಶ ಇರುತ್ತೆ. ಈ ರೀತಿ ಒಂದು ಸ್ಟ್ರೈನರ್ನ ಇಟ್ಕೊಂಡು ಇದನ್ನು ಸೋಸ್ಕೊಂಡು ಕುಡಿಬೇಕಾಗಿರುವಂಥದ್ದು. ನೋಡಿ ಎಷ್ಟು ನಾರಿನಂಶ ಇದೆ ಅಂತ. ನೋಡಿ, ತುಂಬ ಈ ರೀತಿಯಾಗಿ ನಾರು ಇರುತ್ತೆ. ಇದನ್ನು ರಿಮೂವ್ ಮಾಡಿಕೊಂಡು ಜ್ಯೂಸನ್ನು ಎಂಜಾಯ್ ಮಾಡಿ. ಇದಕ್ಕೆ ಬೇಕಂದರೆ ಸ್ವಲ್ಪ ಲೆಮನ್, ಸಾಲ್ಟ್ ಹಾಗೆ ಹನಿನ ಕೂಡ ಹಾಕ್ಕೊಂಡು ಕುಡಿಬಹುದು. ಥ್ಯಾಂಕ್ ಯು.